ಈಗ ಹಾಸ್ಪಿಟಲ್ ಒಳಗಡೆ ಹಾಸ್ಪಿಟಲ್ ಸಿಬ್ಬಂದಿಗಳಿಂದ ಎಡವಟ್ಟು ಆಗಿರ್ಬೋದು, ಅಥವಾ ಡಾಕ್ಟರ್ಸ್ಗಳಿಂದಲೇ ಎಡವಟ್ಟು ಆಗಿರ್ಬೋದು, ಅಥವಾ ಸಮಥಿಂಗ್ ಅಲ್ಲಿ ಏನಾದರೂ ಟೆಕ್ನಿಕಲ್ ಇಶ್ಯೂಸ್ ಆಗಿರ್ಬೋದು, ಅಥವಾ ಜನರೇಟರ್ ಆಫ್ ಆಗಿರಬಹುದು. ಈ ಥರದ ಇನ್ಸಿಡೆಂಟ್ಗಳು ನಡೆದಾಗ ಅದು ಹಾಸ್ಪಿಟಲ್ನ ಆಡಳಿತ ಮಂಡಳಿಯ ಮೇಲೆ ಕೇಸ್ ಹಾಕ್ಬೋದು. ಹೌದು, 100% ಬಂದೇ ಬರುತ್ತೆ. ಸೊ ಇಲ್ಲಿ 2 ಥರ ಬರುತ್ತೆ, ಪ್ರೈವೇಟ್ ಹಾಸ್ಪಿಟಲ್ ಅಥವಾ ಗೌರ್ಮೆಂಟ್ ಹಾಸ್ಪಿಟಲ್ ಅಂತ ಬರುತ್ತೆ. ಈಗ ಪ್ರೈವೇಟ್ ಹಾಸ್ಪಿಟಲ್ ಅಂತಂದ್ರೆ ಹಾಸ್ಪಿಟ್ಲಿಗೆ ಹೋಗೋದು ನಾನೊಂದು ಬ್ರ್ಯಾಂಡ್ ನಂಬಿ, ಒಂದು ಬ್ರ್ಯಾಂಡ್ ಎ ಅಂತ ಇರುತ್ತೆ ಅಥವಾ ಒಂದು ಬ್ರ್ಯಾಂಡ್ ಬಿ ಅಂತ ಇರುತ್ತೆ, ಯಾವುದೋ ಒಂದು ಹಾಸ್ಪಿಟ್ಲ್ ಇರ್ಬೋದು. ಆ ಬ್ರ್ಯಾಂಡ್ ನಂಬಿ ನಾನು ಹೋಗಿರ್ತೀನಿ, ಅಲ್ಲಿ ಡಾಕ್ಟರ್ಸ್ ನನ್ನ ಆಪರೇಟ್ ಮಾಡ್ಬೋದು. ಸೊ ಬೈ ಡಿಫಾಲ್ಟ್ ನನ್ನ ಮೇಲೆ ಯಾರು ಸರ್ಜರಿ ಅಥವಾ ಆಪರೇಷನ್ ಅಥವಾ ಕನ್ಸಲ್ಟೇಷನ್ ಕೊಟ್ಟಿದ್ದಾರೆ ಅವ್ರು ಎಲ್ಲಾರನ್ನೂ ಪಾರ್ಟಿ ಮಾಡಿ ರೆಪ್ರೆಸೆಂಟೆಡ್ ಅಂತ ಹೇಳಿ ಇವ್ರನ್ನ ಹಾಸ್ಪಿಟಲ್ MD, ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರ್ಬೋದು ಅಥವಾ CEO ಆಗಿರ್ಬೋದು, ಯಾರೋ ಒಬ್ರು. ಸೊ ವೈಕೇರಿಯಸ್ ಲಯಬಿಲಿಟಿ ಅಂತ ಬರುತ್ತೆ. ನಾನು ಡಾಕ್ಟರ್ನ ನಂಬಿ ಹೋಗಿರೋದಲ್ಲ, ಹಾಸ್ಪಿಟಲ್ನ ನಂಬಿ ಹೋಗಿರ್ತೀನಿ. ಈ ಹಾಸ್ಪಿಟಲ್ ಇವಾಗ ನಾನು ಮಾರುತಿ ಸುಜುಕಿ ತಗೊಳ್ಬೇಕಾದ್ರೆ ಒಳಗಡೆ ಯಾರು ಇಂಜಿನ್ ರೆಡಿ ಮಾಡ್ತಾರೆ ಅಂತ ನೋಡಲ್ಲ, ಬ್ರ್ಯಾಂಡ್ ನೋಡಿ ಹೋಗ್ತೀನಿ, ಬೆಂಜ್ ನೋಡಿ ಹೋಗ್ತೀನಿ, ಅಥವಾ ಇನ್ಯಾವುದೋ ಕಾರ್ ವ್ಯಾಲ್ಯೂ ನೋಡಿ ಹೋಗ್ತೀನಿ. ಅದೇ ಥರನೇ ಹಾಸ್ಪಿಟ್ಲ್ ಈಗ ಕಾರ್ಪೊರೇಟ್ ಆಗಿರೋದ್ರಿಂದ ನಾನು ಬ್ರ್ಯಾಂಡ್ನ ನಂಬಿ ಹೋಗೋದ್ರಿಂದ ವೈಕೇರಿಯಸ್ ಲಯಬಿಲಿಟಿ ಅಂತ ಕರಿತೀವಿ. ಸೊ ಡಾಕ್ಟರ್ನ ನಾನು ಲಯಬಲ್ ಮಾಡೋದಲ್ಲದೆ ಇಲ್ಲಿ ನಾನು ಹಾಸ್ಪಿಟಲ್ನ ಕೂಡ ಲಯಬಲ್ ಮಾಡ್ತೀನಿ.